ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಿಮ್ಮ ಶತ್ರು ಪ್ರೆಸೆಂಟ್ನಲ್ಲಿ ಅವ್ರು ಯಾರೇ ಆಗಿರಬಹುದು, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ನಿಮ್ಮ ವಿಚಾರವಾಗಿ ಏನಿದೆ, ಹಾಗೂ ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಏನಾದರೂ ದೃಷ್ಟಿ ಆಗಿದೆಯಾ ನಿಮಗೆ ಪ್ರೆಸೆಂಟ್, ಆ ಥರ ವಿಚಾರವಾಗಿ ರೀಡಿಂಗ್ ಆಗಿರುತ್ತೆ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಆ ಒಬ್ಬ ಎನಿಮಿ ಅಥವಾ ನೀವು ಯಾರು ಒಬ್ಬ ಶತ್ರು ಅಂತ ಕನ್ಸಿಡರ್ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು 3 ಕಾರ್ಡ್ ಪೈಲ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವರ ಮನಸ್ಥಿತಿ ಹೇಗಿದೆ ಹಾಗೂ ನಿಮ್ಮ ಎನರ್ಜಿ ಹೇಗಿದೆ, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ಹಾಗೂ ಯೂನಿವರ್ಸಿಂದ ಮೆಸೇಜಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ನಾನೀಗ ಫಸ್ಟ್ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಎನರ್ಜಿ ಏನಾಗಿದೆ, ಹಾಗೂ ಮೆಸೇಜಸ್ ಕೂಡ ನಾನು ಪಿಕ್ ಮಾಡ್ತೀನಿ. ಫಸ್ಟ್ ಈ ಒಬ್ಬ ಎನಿಮಿ ಯಾರೇ ಆಗಿರ್ಬೋದು, ಇವರ ಎನರ್ಜಿ ಏನಾಗಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ವಿಲ್ ಡೂ ದ್ಯಾಟ್. ಅದಾದ ನಂತರ ಬೇರೆದು ಮಾಡೋಣ. ನಿಮಗೆ ನಿಮ್ಮ ಗೈಡ್ಸಿಂದ ಏನಿದೆ ಮೆಸೇಜಸ್ ಅಂತ ಕೂಡ ಹೇಳ್ತೀನಿ. ಸೊ ಈ ಶತ್ರು ಯಾರಿದ್ದಾರೆ ಅವರ ಎನರ್ಜಿ ನೋಡೋಣ. ಫಸ್ಟ್ ಹೇಗಿದೆ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 6 ಆಫ್ ವಾಂಡ್ಸ್. ನಿಮ್ಮ ಪ್ರೆಸೆಂಟ್ ಎನರ್ಜಿ ಸಕ್ಸಸ್ಫುಲ್ ಆಗಿದೆ, ಈವನ್ ಆಗಿದೆ. ಬಿಕಾಸ್ 6 ಇಸ್ ಅ ವೆರಿ ಗುಡ್ ನಂಬರ್ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಎನರ್ಜಿ ಅಂತ ಕೂಡ ಹೇಳ್ತೀವಿ. ಹಾಗೂ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಒಂದೇನಾಗ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರ್ತಾ ಇದೆ, ಗ್ರೋತ್ ಇದೆ. ನಿಮ್ಮ ಲೈಫ್ನಲ್ಲಿ ಬೆಳವಣಿಗೆಗಳನ್ನ ನೀವು ನೋಡ್ತಿದ್ದೀರಾ. ಇತ್ತೀಚೆಗೆ ನೀವು ಕೂಡ ಒಂದು ಶಾಂತತೆಯ ಮನಸ್ಥಿತಿಗೆ ಬಂದಿದ್ದೀರಾ. ಯಾವುದೇ ರೀತಿಯಾದ ಆತಂಕನ ನಿಮ್ಮ ಎನರ್ಜಿಲಿ ನಾನು ಪಿಕ್ ಮಾಡ್ತಾ ಇಲ್ಲ. ಹಾಗೂ ಈ ಶತ್ರುವಿನ ಇಂಟರ್ಫಿಯರೆನ್ಸ್ ನಾನು ಚೆಕ್ ಮಾಡ್ತೀನಿ. ಈ ಶತ್ರು ಈಗ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ, ಆಯಿತಾ? ಈಗ ಅವರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ. ಈಗ ನಾನೇನು ಅವರಿಂದ ಏನು ಬ್ಲಾಕೇಜ್ ಅಥವಾ ಅವ್ರು ನಿಮ್ಮ ಸಹವಾಸಕ್ಕೆ ಬರೋದನ್ನು ನೋಡ್ತಾ ಇಲ್ಲ. ಆದರೆ ನಾನಿಲ್ಲಿ ಏನು ಪಿಕ್ ಮಾಡ್ತಾಯಿದ್ದೀನಿ, ಅವರು ಮತ್ತೆ ನಿಮ್ಮ ಟ್ರಸ್ಟ್ನ ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಮತ್ತೆ ನಿಮ್ಮ ಹತ್ರ ಮಾತಾಡಬಹುದು, ಅಥವಾ ಫ್ರೆಂಡ್ಶಿಪ್ನ ಬೆಳೆಸೋಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು, ಅಥವಾ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋ ಕುತೂಹಲನ ಬೆಳೆಸ್ಕೊಂಡು ನಿಮ್ಮ ಹತ್ರ ಬರ್ಬೋದು. ಅದಕ್ಕೇನಾದರೂ ಕೆಡಕುಂಟು ಮಾಡಬಹುದು. ನಿಮ್ಮ ನಂಬಿಕೆಗೆ ಮತ್ತೆ ದ್ರೋಹ ಮಾಡ್ತಾರೆ. ಇವಾಗ ನಿಮ್ಗೆ ಅನಿಸ್ಬೋದು, ಇವ್ರು ಬದಲಾಗಿರ್ಬೋದೇನೋ, ಇವ್ರಿಗೊಂದು ಚಾನ್ಸ್ ಕೊಡ್ತೀನಿ, ಇವ್ರನ್ನ ಮತ್ತೆ ನಾನು ಲೈಫಿಗೆ ಸೇರಿಸ್ಕೊಳ್ತೀನಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಒಂದು ಪಾಸ್ಟ್ ಆಗಿರಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ, ಈ ವ್ಯಕ್ತಿ ಮತ್ತೆ ಬರ್ತಾರೆ ನಿಮ್ಮ ಲೈಫಿಗೆ, ಬಂದು ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾರೆ ಅಂತ ಕೂಡ ಕ್ಲಿಯರಾಗಿ ಕಾರ್ಡ್ಸ್ನಲ್ಲಿ ಬಂದಿದೆ. ಆದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇವ್ರನ್ನ ನಂಬಿದರೆ ಅಗೇನ್ ನಿಮ್ಮ ಲೈಫ್ನಲ್ಲಿ ಲಾಸ್ ಅನುಭವಿಸ್ಬೋದು, ಪ್ರಾಬ್ಲಮ್ಸ್ ಅನುಭವಿಸ್ಬೋದು. ಇವರಿಂದ ಒಂದು ನರಕ ಯಾತನೆಗೆ ನೀವು ಒಳಗಾಗಬಹುದು. ಇದನ್ನು ನೀವು ತಡೆಗಟ್ಟಬೇಕು ಅಂದಾಗ ಅಫ್ಕೋರ್ಸ್ ಅದನ್ನು ನೀವು ಎನ್ಕರೇಜ್ ಮಾಡಬಾರ್ದು. ಈ ವ್ಯಕ್ತಿಯನ್ನು ನೀವು ಎನ್ಕರೇಜ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಇವಾಗ ಎನ್ಕರೇಜ್ ಮಾಡಿದ್ರೆ ಈ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ, ಮತ್ತೆ ನೀವು ಅದೇ ರೀತಿಯಾದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೋದು. ಸ್ಪೆಷಲಿ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಲಾಸ್ ಆಗುತ್ತೆ ನಿಮಗೆ ಅಂತ ಬರ್ತಾ ಇದೆ. ಇವರೊಬ್ಬ ಪಾಸ್ಟ್ ಆಗಿದ್ದಾರೆ, ಪಾಸ್ಟ್ ಆಗೇ ಇರಲಿ ಅಂತ ಮೆಸೇಜ್ ಬಂದಿದೆ. ಪ್ರೆಸೆಂಟ್ ಎಲ್ಲ ಅದ್ಭುತವಾಗೇ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ನಾನು ಯಾವುದೇ ರೀತಿಯಾದ ದೃಷ್ಟಿ ನೋಡ್ತಾ ಇಲ್ಲ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಮಾತಾಡೋಕ್ಕೆ ಟ್ರೈ ಮಾಡ್ಬೋದು, ಪ್ಯಾಚಪ್ ಆಗೋಕ್ಕೆ ಟ್ರೈ ಮಾಡ್ಬೋದು. ಆದರೆ ಅದಕ್ಕೆ ಅವಕಾಶ ನೀವು ಮಾಡಿಕೊಡ್ಬಾರ್ದು ಅಂತ ಬರ್ತಾ ಇದೆ ಅಷ್ಟೆ. ನಿಮಗೆ ಯೂನಿವರ್ಸಿಂದ ಏನಿದೆ ಮೆಸೇಜ್ ನೋಡೋಣ. ಮಿರರ್ ಬರ್ತಾ ಇದೆ. ರಿಫ್ಲೆಕ್ಟ್ ಆನ್ ಹೂ ಯು ಟ್ರೂಲಿ ಆರ್ ಅಂತ ಮೆಸೇಜ್ ಬರ್ತಾ ಇದೆ. ನಿಮಗೆ ನೀವಾಗಿರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬೇಡಿ. ನಿಮ್ಮ ಒಳಗಡೆ ಯಾವ ಒಂದು ವ್ಯಕ್ತಿತ್ವನ ನೀವು ಬೆಳೆಸ್ಕೊಂಡು ಬಂದಿದ್ದೀರಾ, ಅದರ ವಿಷಯವಾಗಿ ನೀವು ಸಮಜಾಯಿಷಿ ಮಾಡ್ಕೊಳ್ಳೋದು, ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ, ನಿಮ್ಮ ಲೈಫಿಗೆ ಯಾವುದು ಒಳ್ಳೇದು ಅನಿಸುತ್ತೆ, ಅದನ್ನೇ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮಗೆ ಸ್ವೋರ್ಡ್ ಬರ್ತಾ ಇದೆ.
ಕಟ್ ಥ್ರೂ ಡೌಟ್ಸ್, ಯು ಆರ್ ಕೇಪಬಲ್ ಅಂತ ಬರ್ತಾ ಇದೆ. ಒಂದೊಂದು ಸಲ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಅನುಮಾನ ಬರುತ್ತೆ, ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ ಬರುತ್ತೆ. ನನ್ನ ಕೈಲಿ ಆಗುತ್ತಾ, ನಾನು ಮಾಡಲಾ ಬೇಡವಾ, ಈ ಥರ ಎಲ್ಲ ಯೋಚನೆ ಮಾಡ್ತೀರಾ. ಆದರೆ ಇಲ್ಲಿ ಬಂದಿರುವಂಥ ಮೆಸೇಜ್ ಏನಾಗಿದೆ ಅಂದರೆ ಅನುಮಾನ ಪಡುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಿನ್ನಲ್ಲಿ ಆ ಒಂದು ಸ್ಟ್ರೆಂತ್ ಇದೆ, ನಿನ್ನಲ್ಲಿ ಆ ಶಕ್ತಿ ಇದೆ, ಜಯಿಸುವಂತಹ ಶಕ್ತಿ ಇದೆ ಅಂತ ಮೆಸೇಜ್ ಬಂದಿದೆ. ಇದೆಲ್ಲ ನಿಮ್ಮ ಕುರಿತಾಗಿ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಲೈಫ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಈ ಒಬ್ಬ ಎನಿಮಿ ಶತ್ರುವಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಇವರಿಂದ ಏನಾದರೂ ನಿಮಗೆ ಇಶ್ಯೂಸ್ ಅರೈಸ್ ಆಗುತ್ತಾ, ನಿಮ್ಮ ಎನರ್ಜಿ ಹೇಗಿದೆ, ಈ ಶತ್ರುವಿನ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ಅವರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಚೆಕ್ ಮಾಡ್ತಿದ್ದೀನಿ. ಹಾಗೂ ಸ್ಪೆಷಲ್ ಮೆಸೇಜಸ್ನ ಕೂಡ ನಾನು ನಿಮಗೆ ತೆಗಿತೀನಿ. ಸ್ಪೆಷಲ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿದೆ. ನೋಡೋಣ ಏನು ಬರುತ್ತೆ. ಈ ಶತ್ರುವಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡೋಣ. ಫಸ್ಟ್ ಮೆಸೇಜ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಪ್ರಿನ್ಸ್ ಆಫ್ ವಾಂಡ್ಸ್ ಇದೆ. ಓಕೆ, ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತ ತೋರಿಸ್ತಾ ಇದೆ. ನೀವು ಇವ್ರನ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ, ನೀವು ಈ ವ್ಯಕ್ತಿಯಿಂದ ದೂರ ಆಗಿದ್ದೀರಾ, ನೀವು ಈ ವ್ಯಕ್ತಿಯನ್ನು ನಂಬಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಇವ್ರಿಗಿನ್ಯಾವ ಚಾನ್ಸು ಕೊಡೋದಿಲ್ಲ, ಯಾಕಂದರೆ ಇವರು ಬೆನ್ನಿಗೆ ಚೂರಿ ಹಾಕುವವರು ಅನ್ನೋವಂಥ ಒಂದು ರಿಯಲೈಸೇಷನ್ ಆಗಿರೋದ್ರಿಂದ ನೀವು ತುಂಬ ಬೌಂಡ್ರೀಸ್ನ ಸೆಟ್ ಮಾಡಿದ್ದೀರಾ. ಹಾಗೂ ನೀವು ಇವ್ರನ್ನ ನಂಬಕ್ಕೂ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಆ ಒಂದು ಚಾನ್ಸ್ ಕೊಡ್ತೀನಿ, ಅವ್ರ ಹತ್ರ ಹೋಗ್ತೀನಿ, ಆ ಥರದ್ದು ಒಂದು ಸಂದರ್ಭಕ್ಕೆ ನೀವು ಒಳಗಾಗಿಲ್ಲ. ನೀವು ತುಂಬ ಮೆಚ್ಯೂರ್ಡ್ ಆಗ್ತಾ ಇದ್ದೀರಾ, ಮೆಂಟಲಿ ಮೆಚ್ಯೂರ್ ಆಗ್ತಾ ಇದ್ದೀರಾ, ಇಮೋಷ್ನಲಿ ಸ್ಟ್ರಾಂಗರ್ ಆಗ್ತಾ ಇದ್ದೀರಾ. ಹಾಗೂ 7 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಒಂದು ನಷ್ಟವನ್ನು ಉಂಟು ಮಾಡಿದ್ದಾರೆ. ಹಾಗೂ ನಿಮ್ಮ ಬೆನ್ನಿಗೆ ಯಾವ ಥರ ಚೂರಿ ಹಾಕಿದ್ದಾರೆ ಅಂದರೆ ನಂಬಿಸಿ ದ್ರೋಹ ಮಾಡಿದ್ದಾರೆ ಮತ್ತು ರಿಲೇಷನ್ಶಿಪ್ಸ್ನ ಹಾಳು ಮಾಡಿದ್ದಾರೆ. ಆಯಿತಾ, ಈ ವ್ಯಕ್ತಿಯ ಇಂಟರ್ಫಿಯರೆನ್ಸ್ ನಿಮ್ಮ ಲೈಫ್ನಲ್ಲಿ ಆಗಿರೋದ್ರಿಂದ ನಿಮ್ಮ ಒಳ್ಳೆ ರಿಲೇಷನ್ಶಿಪ್ಸ್ನ ನೀವು ಕಳ್ಕೊಂಡಿದ್ದೀರಾ, ಒಳ್ಳೆ ಗೆಳೆತನ ಕಳ್ಕೊಂಡಿರ್ಬೋದು, ಮನೇಲಿ ಅಸಮಾಧಾನಗಳು ಹುಟ್ಟಿರ್ಬೋದು. ಈ ವ್ಯಕ್ತಿಯ ಒಂದು ನೆರಳಿಂದ ನಿಮ್ಮ ಲೈಫ್ಗೆ ಬಹಳಷ್ಟು ಕೇಡು ಉಂಟಾಗಿದೆ ಅಂತ ಖಂಡಿತವಾಗ್ಲೂ ತೋರಿಸ್ತಿದೆ. ಈ ರಿಯಲೈಸೇಷನ್ ನಿಮ್ಗೆ ಆಗಿದೆ, ಇದು ಗೊತ್ತಾಗಿದೆ, ಇವ್ರ ಬಣ್ಣ ಏನು ಅಂತ ನಿಮಗೆ ಗೊತ್ತಾಗಿದೆ. ವರ್ಲ್ಡ್ ಬರ್ತಿರೋದ್ರಿಂದ ನೀವು ಬದಲಾಗಿದ್ದೀರಾ. ಹಾಗೂ ಈ ವ್ಯಕ್ತಿನ ನೀವು ನೋ ಕಾಂಟ್ಯಾಕ್ಟಲ್ಲೇ ಇಟ್ಕೊಂಡಿರ್ಬೋದು, ಯಾಕೆಂದರೆ ನಿಮ್ಗೆ ಆ ಒಂದು ಎನ್ಲೈಟನ್ಮೆಂಟ್ ಆಗಿಬಿಟ್ಟಿದೆ, ನಿಮಗೆ ಆ ಒಂದು ಅರಿವು ಆಗಿದೆ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ. ಈ ವ್ಯಕ್ತಿಯನ್ನು ನೀವು ತುಂಬ ಲೈಟಾಗಿ ತೊಗೊಂಡಿದ್ರಿ, ಇವ್ರು ಏನು ಮಾಡ್ತಾರೆ ಆ ಥರ. ಆದರೆ ಇವ್ರು ಎಂಥ ವ್ಯಕ್ತಿತ್ವ ಹೊಂದಿದ್ದಾರೆ, ಇವ್ರು ಯಾವ ಒಂದು ಕೆಟ್ಟದ್ದನ್ನು ಒಬ್ಬ ಒಳ್ಳೆಯವರಿಗೆ ಬಯಸಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಶಾಕ್ ಕೂಡ ಆಗಿದೆ. ನಂಬಿಕೆಗೆ ದ್ರೋಹ ಮಾಡಿದಾರಲ್ಲ, ಅಂದರೆ ನೀವು ಅವ್ರನ್ನ ಅಷ್ಟು ಪ್ರೀತಿಸಿದ್ರಿ, ಅಷ್ಟು ಗೌರವಿಸಿದ್ರಿ, ಅಷ್ಟು ನಿಮ್ಮ ಲೈಫ್ನಲ್ಲಿ ಅವ್ರಿಗೆ ಜಾಗ ಕೊಟ್ಟಿದ್ರಿ. ಆದರೆ ಅದಕ್ಕೆ ಇವರು ಅರ್ಹರಲ್ಲ ಅನ್ನುವಂಥ ಒಂದು ದೃಢವಾದ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ಇವ್ರನ್ನ ಯಾವುದೇ ಕಾರಣಕ್ಕೂ ನನ್ನ ಲೈಫಲ್ಲಿ ಏನೇ ಆಗಲಿ, ಎಂಥ ಸ್ಥಿತಿನೇ ಬರಲಿ, ನಾನು ಇವ್ರನ್ನ ಎಂಟ್ರಿ ನನ್ನ ಲೈಫಲ್ಲಿ ಮಾಡ್ಕೊಳ್ಳಲ್ಲ. ಮತ್ತು ಆ ಥರದೊಂದು ಡಿಸಿಷನಿಗೆ ಬಂದಿರೋದ್ರಿಂದ ಇವರ ಇಂಟರ್ಫಿಯರೆನ್ಸ್ ಆ್ಯಕ್ಚುಲಿ ನಾನು ಇವಾಗ ಪ್ರೆಸೆಂಟ್ನಲ್ಲಿ ನೋಡ್ತಾ ಇಲ್ಲ. ನಿಮ್ಮ ಎನರ್ಜಿ ತುಂಬ ವೈಬ್ರೆಂಟ್ ಆಗಿದೆ, ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಈ ವ್ಯಕ್ತಿಯ ಕೆಟ್ಟ ಕಣ್ಣು ಇಲ್ಲ. ಕೆಟ್ಟ ಕಣ್ಣು ಅನ್ನೋದು ಇರ್ಬೋದು, ಅಥವಾ ಏನಾದರೂ ನಡೀತಿದೆಯಾ ನಿಮ್ಮ ಲೈಫಲ್ಲಿ ಕೆಟ್ಟದ್ದು, ಅದು ನಾನು ನೋಡ್ತಾ ಇಲ್ಲ. ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ. ನಿಮ್ಮ ಲೈಫ್ನ ನೀವು ಹೇಳೋದ್ನೆಲ್ಲ ಆಗಲೇ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ನಿಮ್ಮ ದೃಷ್ಟಿಕೋನ ಬದಲಾಗ್ತಾ ಇದೆ, ಫೋಕಸ್ಡ್ ಆಗಿದ್ದೀರಾ. ಲೈಫ್ನಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಮ್ಯಾಟರ್ ಆಗ್ತಾಯಿದೆ. ಎಂಥ ಜನರ ಲೈಫಲ್ಲಿ ಬೇಕು, ಕ್ವಾಲಿಟಿ ಪೀಪಲ್ ಬೇಕು, ಕ್ವಾಂಟಿಟಿ ಅಲ್ಲ ಅನ್ನುವ ರಿಯಲೈಸೇಷನ್ ಆಗಿದೆ. ಅಂದರೆ 10 ಜನ 20 ಜನ ಅಲ್ಲ, ಇಬ್ಬರೋ 3 ಜನನೋ ಒಳ್ಳೆ ವ್ಯಕ್ತಿಗಳ ಸಹವಾಸ ನನಗಿದ್ರೆ ಸಾಕು. ಯಾಕಂದರೆ ಮುಂಚೆ ನೀವು ತುಂಬ ಜನರ ಜೊತೆ ಬೆರೀತಾ ಇದ್ರಿ, ಅವ್ರ ಜೊತೆ ಮಾತಾಡ್ತಾ ಇದ್ರಿ. ಆದರೆ ಇವಾಗ ಆ ಪರಿಸ್ಥಿತಿನಲ್ಲಿ ನೀವಿಲ್ಲ, ನಿಮ್ಗದು ಬೇಡ ಇವಾಗ. ಯು ಡೋಂಟ್ ಎಂಜಾಯ್ ಇಟ್ ಎನಿಮೋರ್ ಅಂತ ಬರ್ತಾ ಇದೆ. ಸೊ ಈ ಶತ್ರುವಿನ ಕಾಟ ನಿಮಗಿಲ್ಲ ಅಂತಲೇ ಕ್ಲಿಯರಾಗಿ ಬಂದಿದೆ. ನಿಮಗೆ ಏನು ಮೆಸೇಜ್ ಅಂತ ನೋಡೋಣ. ಸ್ಟಾರ್ ಡಸ್ಟ್ ಬರ್ತಾ ಇದೆ.
ಯು ಆರ್ ಮೇಡ್ ಆಫ್ ದ ಮ್ಯಾಜಿಕ್ ಆಫ್ ದ ಕಾಸ್ಮಾಸ್. ಅಂದರೆ ದೈವದ ಬಲ ಇದೆ. ಯಾರು ಕೈ ಬಿಟ್ಟರು ದೇವರು ಕೈ ಬಿಡಲ್ಲ ನಿಮಗೆ ಅನ್ನೋದಕ್ಕೆ ಇದು ಬೆಸ್ಟ್ ಕಾರ್ಡ್ ಆಗಿದೆ. ಆ ಬ್ಲೆಸ್ಸಿಂಗ್ ನಿಮಗೆ ಬಂದಿರುವಂಥದ್ದು. ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನನ್ನನ್ನು ನಂಬಿ ನನ್ನ ಕೈ ಹಿಡಿ ನೀನು, ನಾನು ನಿನ್ನನ್ನು ಒಂದೊಳ್ಳೆಯ ದಾರಿ ತೋರಿಸ್ತೀನಿ ಹಾಗೂ ಆ ಒಂದು ದಾರಿಯನ್ನು ಮುಟ್ಟಿಸ್ತೀನಿ ಅಂತ ಕೂಡ ಒಂದು ಭರವಸೆಯ ಕಾರ್ಡ್ ನಿಮಗೆ ಬಂದಿರೋದು. ಸೊ ಇವಾಗ ನೀವು ಏನೇ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ ತಗೋತಾ ಇರ್ಬೋದು, ಆ ಒಂದು ಡಿಸಿಷನ್ಸ್ನಲ್ಲೂ ಈ ದೇವರ ಒಂದು ಗೈಡೆನ್ಸ್ ಇದೆ, ಆ ಒಂದು ಸಪೋರ್ಟ್ ಇದೆ ಅಂತಲೇ ಬರ್ತಾ ಇದೆ ನಿಮಗೆ. ನೆಕ್ಸ್ಟ್ ಕ್ವೀನ್ ಬರ್ತಾ ಇದೆ ನಿಮಗೆ ಮೆಸೇಜ್. ರೀನ್ ವಿತ್ ಗ್ರೇಸ್ ಆ್ಯಂಡ್ ಕಾನ್ಫಿಡೆನ್ಸ್ ಅಂತ ಬರ್ತಾ ಇದೆ. ಈಗ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ, ವಿಶ್ವಾಸ ಹಾಗೂ ನಾನು ಅರ್ಹಳಿದ್ದೀನಿ ಅನ್ನುವಂಥ ಒಂದು ಎನರ್ಜಿ ಬಂದಿದೆ. ಯಾಕಂದರೆ ಕ್ವೀನ್ ಬಂದಿದೆ, ಪ್ರಿನ್ಸ್ ಬಂದಿದೆ, ಮತ್ತು ಕಿಂಗ್ ಬಂದಿದೆ. 2 ಕಿಂಗ್ಸ್ ಇದೆ, 1 ಕ್ವೀನ್ ಇದೆ ಮತ್ತು ಅಗೇನ್ ಕ್ವೀನ್. ಸೊ 2 ಕ್ವೀನ್ಸ್ ಆ್ಯಂಡ್ 2 ಕಿಂಗ್ಸ್ ಬಂದಿದೆ ಸ್ಪ್ರೆಡ್ನಲ್ಲಿ. ಇದರ ಅರ್ಥ ಏನಂದರೆ ನೀವಿವಾಗ ಯಾವ ಶಕ್ತಿನಲ್ಲಿದ್ದೀರಾ ಅಂದರೆ ಜನರಿಗೆ ಒಂದು ಇನ್ಫ್ಲೂಯೆನ್ಸ್ ಆಗುವಂಥ ಒಂದು ಸಿಚುವೇಶನ್ಗೆ ಬಂದಿದ್ದೀರಾ. ಅಂದರೆ ಜನರಿಗೆ ನೀವು ಗೈಡೆನ್ಸ್ ಕೊಡ್ಬೋದು, ಒಂದು ಲೀಡರ್ ಆಗಬಹುದು. ನೀವು ಒಂದು ಪೊಲಿಟಿಕಲ್ ಗ್ರೂಪ್ನಲ್ಲಿದ್ದೀರಾ ಅಥವಾ ನೀವೇನಾದ್ರು ಸಮಾಜಕ್ಕೆ ಮಾಡಬೇಕು ದೊಡ್ಡದಾಗಿ ಅಂತ ಅಂದ್ಕೊಂಡಿದ್ದೀರಾ, ಅದೆಲ್ಲ ಕೂಡ ಕೈಗೂಡುತ್ತೆ. ದೊಡ್ಡದಾಗಿ ಯೋಚನೆ ಮಾಡಿ ದೊಡ್ಡ ವಿಷಯಗಳಿಗೆ ಕೈ ಹಾಕಿ ನೀವು ಜಯನ ಪಡಿತೀರಾ ಅಂತ ಮೆಸೇಜ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮೆಸೇಜ್ ನಿಮಗೆ. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನಿಮಗೇನಿದೆ ಮೆಸೇಜ್ ದೇವರಿಂದ, ಹಾಗೂ ಈ ಶತ್ರುವಿನ ಕಾಟ ಏನಾದರೂ ನಿಮಗೆ ಇದೆಯಾ, ಈ ವ್ಯಕ್ತಿಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿಬಿಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ? ಫಸ್ಟ್ ಮೆಸೇಜ್ 5 ಆಫ್ ಸ್ಪೋರ್ಟ್ಸ್ ಬಂದಿದೆ. ಇತ್ತೀಚೆಗೆ ಈ ಒಂದು ಶತ್ರುವಿಂದ ನಿಮ್ಮ ಲೈಫ್ನಲ್ಲಿ ಕಲಹಗಳು ಉಂಟಾಗಿದೆ. ಓಕೆ, ಪ್ರೆಸೆಂಟ್ ಸನ್ ಬರ್ತಾ ಇದೆ. ಇದರ ಅರ್ಥ ಏನಂದರೆ ನೀವು ಜಯಿಸಿದ್ದೀರಾ, ಆ ವ್ಯಕ್ತಿಯನ್ನು ಸೋಲಿಸಿದ್ದೀರಾ. ನೀವು ಜಯನ ಹೊಂದಿಬಿಟ್ಟು ನೀವು ಮುಂದೆ ಹೋಗಿದ್ದೀರಾ. ಈ ವ್ಯಕ್ತಿ ಎಂಥವರು ಅನ್ನೋದು ಅರ್ಥ ಆಗಿ ನೀವು ಇಂಥ ಕೆಟ್ಟವರ ಸಂಘ ಅಂತ ಅರ್ಥ ಆಗಿದೆ ಅಲ್ಲ ನಿಮಗೆ. ಸೊ ಈ ಕೆಟ್ಟ ದುಷ್ಟರಿಂದ ದೂರ ಇರು ಅಂತಾರೆ, ಹಾಗೆ ನೀವು ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ನ. ಈಗ ನಿಮ್ಮ ಲೈಫ್ನ ಹೇಗೆ ನೀವು ಕಟ್ಕೊಳ್ಳೋಕೆ ರೆಡಿ ಇದ್ದೀರಾ ಅಂದರೆ, ನಾನು ಒಳ್ಳೆ ವಿಚಾರಕ್ಕೆ ಕೈ ಹಾಕ್ತೀನಿ. ಯಾಕೆಂದರೆ ಈ ಸ್ಪೆಷಲಿ ಈ ಶತ್ರುವಿಂದ ನಿಮಗೊಂದು ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಿತ್ತು. ಬ್ಯಾಡ್ ಇನ್ಫ್ಲೂಯೆನ್ಸ್ ಅಂದರೆ ಏನು? ಇವರು ನೀವು ತಪ್ಪು ದಾರಿ ಹಿಡೀಲಿ ಅಂತ ಪ್ರೇರೇಪಿಸ್ತಿದ್ರು ಅಂತ ಬರ್ತಾ ಇದೆ ಈ ವ್ಯಕ್ತಿ. ಅಂದರೆ ನೀನು ಇದನ್ನು ಮಾಡು, ನೀನು ಕೆಟ್ಟ ಕೆಲಸ ಮಾಡು ಅಂತ ಅವ್ರು ನಿಮಗೆ ಎನ್ಕರೇಜ್ ಮಾಡಿದ್ದಾರೆ ಮುಂಚೆ ಎಲ್ಲ. ನೀವು ಇವಾಗ ಏನಾಗಲ್ಲ ಮಾಡು, ಏನಿಲ್ಲ ಅಂದರೆ ಕೆಟ್ಟ ದಾರಿಗೆ ನಿಮ್ಮನ್ನು ತಳ್ಳಿದ್ದಾರೆ ಈ ವ್ಯಕ್ತಿ. ನೀವು ಮಾಡಿದ್ದೀರಾ ಕೆಟ್ಟ ಕೆಲಸಗಳನ್ನ ಈ ವ್ಯಕ್ತಿ ಜೊತೆ ಸೇರಿ ಮಾಡಿದ್ದೀರಾ. ಈಗ ನಿಮ್ಗೆ ಅನಿಸ್ತಾ ಇದೆ ಯಾಕಾದರೂ ಈ ಥರ ಕೆಲಸ ಮಾಡಿದ್ನೋ, ಇಲ್ಲ ನಾನು ಈ ಥರ ಬದಲಾಗ್ಬಿಟ್ಟಿದ್ದೀನಿ, ನಾನಾಗೇ ಉಳಿದಿಲ್ಲ, ಅದರಿಂದ ನಾನು ಮುಂದೆ ಹೋಗಬೇಕು, ಈ ವ್ಯಕ್ತಿಯನ್ನು ಬಿಟ್ಟು ಈ ವ್ಯಕ್ತಿಯ ಸಹವಾಸನ ಬಿಟ್ಟು ನಾನು ಮುಂದೆ ಹೋಗಬೇಕು ಅಂತ ಹೋಗಿದ್ದೀರಾ ಪ್ರೆಸೆಂಟ್. ಹಾಗೂ ನೀವು ದಾರಿಗಳನ್ನ ಹುಡುಕ್ತಾ ಇದ್ದೀರಾ. ಒಳ್ಳೆ ವಿಷಯಕ್ಕೆ ನಾನು ಕೈ ಹಾಕಬೇಕು, ಒಳ್ಳೇದನ್ನ ಮಾಡಬೇಕು, ಗುಡ್ ಹ್ಯಾಬಿಟ್ಸ್ ಕಡೆಗೆ ನಾನು ಬರಬೇಕು, ನನ್ನ ಲೈಫ್ನ ನಾನು ಕಂಟ್ರೋಲಿಗೆ ತೊಗೋಬೇಕು ಅನ್ನುವಂಥ ಒಂದು ಡಿಸಿಪ್ಲಿನ್ ಮತ್ತು ರೆಸ್ಪಾನ್ಸಿಬಿಲಿಟಿನ ನೀವು ತೊಗೊಳ್ತಾ ಇದ್ದೀರಾ, ವಿಚ್ ಇಸ್ ವೆರಿ ನೈಸ್. ನಿಮ್ಮ ಲೈಫ್ನ ನಿಮ್ಮ ಕಂಟ್ರೋಲ್, ನಿಮ್ಮ ಹತೋಟಿಗೆ ನೀವು ತೊಗೋತಾ ಇದ್ದೀರಾ. ಜಡ್ಜ್ಮೆಂಟ್ ಬರ್ತಿರೋದ್ರಿಂದ ಇವರಿಂದ ನಿಮ್ಮ ಲೈಫ್ ಹೇಗಾಗಿದೆ ಅನ್ನೋ ಅರಿವು ನಿಮಗೆ ಬಂದಿದೆ. ಸೊ ಇವರ ಇನ್ಫ್ಲೂಯೆನ್ಸ್ ಪ್ರೆಸೆಂಟ್ನಲ್ಲಿ ನಾನು ನೋಡ್ತಾ ಇಲ್ಲ, ಆದರೆ ಟ್ರೈ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಇವರಿಂದ ನೀವು ಕಂಪ್ಲೀಟಾಗಿ ಟಚ್ನ ಕಳ್ಕೊಂಡಿಲ್ಲ. ಈ ವ್ಯಕ್ತಿ ಈಗಲೂ ಕೂಡ ನಿಮ್ಮ ಜೊತೆ ಮಾತಾಡ್ತಿರ್ಬೋದು, ಯಾವುದೋ ಒಂದು ರೀತಿಲಿ ಒಟ್ಟಿನಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಇಲ್ಲ ಅಂದರು, ಬಟ್ ದಿಸ್ ಪರ್ಸನ್ ಈಸ್ ಇನ್ ಯೋರ್ ಲೈಫ್, ಆಯಿತಾ. ಆದರೆ ಬಹಳ ಮೀಟ್ ಮಾಡದೇ ಇರ್ಬೋದು, ಮಾತಾಡದೇ ಇರ್ಬೋದು. ನಿಮಗೆ ಇವಾಗ ಒಂಥರ ತಲೆನೋವಿನ ಸ್ಥಿತಿ ಬಂದುಬಿಟ್ಟಿದೆ. ಏನಕ್ಕಾದರೂ ಈ ವ್ಯಕ್ತಿ ಜೊತೆ ನಾನು ಮಾತಾಡೋಕ್ಕೆ ಶುರು ಮಾಡಿದ್ನೋ, ಏನಕ್ಕಾದರೂ ಈ ವ್ಯಕ್ತಿ ನನ್ನ ಲೈಫಿಗೆ ಬಂದರು, ನಾನು ಏನಕ್ಕಿಷ್ಟು ಇವ್ರಿಗೆ ಸ್ಪೇಸ್ ಕೊಟ್ಟೆ ನನ್ನ ಲೈಫಲ್ಲಿ, ಈ ಥರ ಎಲ್ಲ ಯೋಚನೆಗಳು ನಿಮಗೆ ಬರ್ತದೆ. ನನ್ನಲ್ಲಿ ಏನು ತಪ್ಪಾಯಿತು, ನಾನು ಎಲ್ಲಿ ಎಡವಿದೆ. ಸೊ ನೀವು ರಿಫ್ಲೆಕ್ಟ್ ಮಾಡ್ಕೋತಾ ಇದ್ದೀರಾ. ಮತ್ತು ಹೈ ಪ್ರೀಸ್ಟಸ್ ಬರ್ತಿರೋದ್ರಿಂದ ನಿಮಗೆ ಒಂದು ದೈವದ ಅನುಗ್ರಹ ಇದೆ, ಮತ್ತು ಆ ಒಂದು ಬ್ಲೆಸ್ಸಿಂಗ್ಸ್ ಇದೆ.
ಆ್ಯಕ್ಚುಲಿ ಇನ್ನು ಕೆಟ್ಟ ಪರಿಸ್ಥಿತಿಗೆ ಇವ್ರು ತಳ್ಳಿಬಿಡ್ತಾಯಿದ್ರು, ನಿಮ್ಮ ಲೈಫ್ ಇನ್ನೂ ಹದಗೆಡ್ತಿತ್ತು. ಆದರೆ ಏನೋ ಒಂದು ಒಳ್ಳೆ ರಿಯಲೈಸೇಷನ್ ನಿಮಗಾಗಿದೆ ಇತ್ತೀಚೆಗೆ. ಇವರ ಒಂದು ಸ್ನೇಹ ಅಥವಾ ಇವರು ನನ್ನ ಲೈಫ್ನಲ್ಲಿರೋದ್ರಿಂದ ನನ್ನ ಲೈಫ್ ಮಿಸರಬಲ್ ಆಗುತ್ತೆ, ನನ್ನ ಲೈಫ್ ಹಾಳಾಗುತ್ತೆ ಅನ್ನುವ ಒಂದು ಅವೇರ್ನೆಸ್ ನಿಮಗೆ ಬಂದಿರೋದು. ಆ ಒಂದು ಅವೇರ್ನೆಸ್ ಬಂದಿರೋದಕ್ಕೂ ಕಾರಣ ಈ ಒಂದು ಸ್ಟ್ರಾಂಗ್ ದೇವರು. ನೀವು ಯಾವ ದೇವ್ರನ್ನ ತುಂಬ ನಂಬ್ತೀರಾ, ನೀವು ಯಾವ ದೇವ್ರನ್ನ ಬಹಳ ಪೂಜೆ ಮಾಡ್ತೀರಾ, ಅದು ನಿಮ್ಮ ಮನೆ ದೇವ್ರು ಇರ್ಬೋದು. ಒಟ್ಟಿನಲ್ಲಿ ಒಂದು ಪವರ್ಫುಲ್ ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿದೆ, ಹಾಗೂ ಇದರಿಂದ ಆಚೆ ಬರಬೇಕು ಅನ್ನುವಂಥ ಒಂದು ರಿಯಲೈಸೇಷನ್ನ ಕೂಡ ತಂದಿದೆ ಅಂತ ಬರ್ತದೆ. ಸೊ ನಾನೇನು ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನೀವು ಒಂದು ಈವೆಂಚುಲಿ ನೀವು ಈ ಒಂದು ಕನೆಕ್ಷನ್ನ ಕಟ್ ಆಫ್ ಮಾಡಬೇಕಾಗತ್ತೆ. ನನಗೆ ಗೊತ್ತು ಈಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಆದರೆ ನೀವು ತುಂಬ ಹುಷಾರಾಗಿ ಹೆಜ್ಜೆ ಹಾಕ್ತಾ ಇದ್ದೀರಾ. ನೀವೇನು ದಡ್ರಲ್ಲ, ಇವಾಗ ದಡ್ರ ಆಗಿದ್ರಿ. ನಿಮಗೆ ಬಂದಿರುವಂಥ ಸ್ಪೆಷಲ್ ಮೆಸೇಜ್ ಏನಾಗಿದೆ ಅಂದರೆ, ನೆಕ್ಸ್ಟ್ ಕ್ರಿಯೇಟ್ ಅ ಸೇಫ್ ಸ್ಪೇಸ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ದೋಸ್ ಯು ಲವ್. ಒಂದೇನಂದರೆ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ, ಆ ವ್ಯಕ್ತಿ ನಿಮ್ಮ ಮನೆಗೆ ತುಂಬ ಬರ್ತಾಯಿದ್ರು ಅನಿಸುತ್ತೆ ಮುಂಚೆ. ಸೊ ಏನಾಗಿದೆ, ನಿಮ್ಮ ಮನೆಗೇನೋ ಒಂದು ದೃಷ್ಟಿ ಆಗಿರ್ಬೋದು. ಸೊ ಸಣ್ಣದಾಗಿ ಏನಾದರೂ ಪೂಜೆ ಮಾಡಿ, ಮನೇಲಿ ಫ್ಯಾಮ್ಲಿ ಸಮೇತವಾಗಿ ಏನಾದರೂ ಪೂಜೆ ಮಾಡಿ, ಅಥವಾ ಏನಾದರೂ ಒಂದು ಹೋಮ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ನೀವು ಮಾಡಿ. ಸಣ್ಣದಾಗಿ ಒಂದು ಚಿಕ್ಕದು ಫಂಕ್ಷನ್ ಮಾಡ್ಬೋದು, ಒಂದು ಚಿಕ್ಕದಾಗಿ ಪಾರ್ಟಿ ಮಾಡ್ಬೋದು. ನೀವೊಂದು ಸೇಫ್ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು. ಸ್ವಲ್ಪ ಧೂಪ ಹಾಕಿ ಮನೆಯೆಲ್ಲ ಕ್ಲೆನ್ಸ್ ಮಾಡಿ, ಸಾಲ್ಟ್ ವಾಟರಲ್ಲಿ ಮನೇನ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ, ಎಲ್ಲ ನೆಗೆಟಿವಿಟಿನ ಮತ್ತು ಮನೇನ ಕಂಪ್ಲೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಮನೇಲೇ ಇದೆ ಅಂತ ಬರ್ತಾಯಿದೆ. ಯಾಕಂದರೆ ಈ ವ್ಯಕ್ತಿ ಮನೆಗೆ ಮುಂಚೆ ಬರ್ತಾಯಿದ್ರು, ಇವಾಗಲ್ಲ, ಬಟ್ ರೀಸೆಂಟ್ ಪಾಸ್ಟಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ, ನಿಮ್ಮ ಮನೆಗೆ ರೆಗ್ಯುಲರಾಗಿ ಬರ್ತಾಯಿದ್ರು ಅಂತ ಬರ್ತಾಯಿದೆ ಮೆಸೇಜ್. ಅದಕ್ಕೆ ಕ್ರಿಯೇಟ್ ಅ ಸ್ಪೇಸ್ ಅಂತ ಬರ್ತಾಯಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾಯಿದೆ, ಓಕೆ, ಪ್ರೀಸ್ಟಸ್. ಇವೆರಡೂ ಕಾರ್ಡ್ ಒಂದೇ ನಿಮಗೆ. ಪ್ರೀಸ್ಟಸ್, ಹೈ ಪ್ರೀಸ್ಟಸ್ ಎರಡೂ ಒಂದೇ. ಯೋರ್ ಇಂಟ್ಯೂಷನ್ ಇಸ್ ಯೋರ್ ಗ್ರೇಟೆಸ್ಟ್ ಗೈಡ್ ಅಂತ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ತಪ್ಪು ಆಗಿದ ತಕ್ಷಣ ಒಂದು ದೇವತೆ, ಸ್ಪೆಷಲಿ ಒಂದು ದೇವತೆ ನಿಮ್ಮ ಬೆನ್ನ ಹಿಂದೆನೇ ಇರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಯಾವ ಒಂದು ದೇವತೆ, ಯಾವ ಹೆಣ್ಣು ದೇವತೆಯನ್ನು ತುಂಬ ಬಿಲೀವ್ ಮಾಡ್ತೀರಾ, ಆ ದೇವ್ರನ್ನ ನೀವು ತುಂಬ ಪೂಜೆ ಮಾಡಿ, ರೆಗ್ಯುಲರಾಗಿ ಪೂಜೆ ಮಾಡಿ. ಫ್ಲವರ್ಸ್ನ ರೆಗ್ಯುಲರಾಗಿ ಆ ದೇವರಿಗೆ ನೀವು ಅರ್ಪಿಸಿ. ಹೂವುಗಳನ್ನ, ಆ ದೇವ್ರು ಯಾವ ಹೂವನ್ನು ಬಹಳ ಇಷ್ಟಪಡ್ತಾರೆ ಆ ಹೂವನ್ನು ಅರ್ಪಿಸಿ. ನೀವು ಸ್ಪೆಷಲಿ ವಾರದಲ್ಲಿ ಒಂದು 3-4 ಸಲ ಆದಷ್ಟು ಪೂಜೆ ಮಾಡ್ತಾಯಿರಿ ದೇವರಿಗೆ. ಬಿಕಾಸ್ ಇವರ ಬಲ ಇರೋವರೆಗೂ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ, ಹಾಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರೋದಿಲ್ಲ. ಇವರು ಈ ಒಂದು ಸ್ಪೆಷಲಿ ಇದೊಂದು ಹೆಣ್ಣು ದೇವರಿನ ಒಂದು ಎನರ್ಜಿ ಆ ಮನೇಲಿದೆ, ನೀವಿರೋ ಮನೇಲಿದೆ. ನಿಮ್ಮ ಬೆನ್ನ ಹಿಂದೆಯೇ ಈ ಒಂದು ಹೆಣ್ಣು ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈ ವಿಷಯದಲ್ಲೂ ಇವ್ರು ಪ್ರೊಟೆಕ್ಟ್ ಮಾಡಿದ್ದಾರೆ. ಓಕೆ, ಅದೇ ನಿಮಗೆ ಮೆಸೇಜ್ ಬಂದಿದೆ. ಲಿಸನ್ ಟು ಯೋರ್ ಇಂಟ್ಯೂಷನ್ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಯಾವಾಗ ನಿಮ್ಮ ಒಳಮನಸ್ಸು ಏನೋ ಹೇಳುತ್ತಲ್ಲ, ಅದು ನೀವು ಹೇಳೋದು ಅನ್ನೋದಕ್ಕಿಂತ ದೇವರು ಹೇಳೋದು ಅಂತ ಹೇಳ್ತೀನಿ ಸ್ಟ್ರಾಂಗಾಗಿ ನಾನು. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.